ತಾಯಿ ಜೊತೆಗೆ ಅನೈತಿಕ ಸಂಬಂಧದಿಂದ ಮಗ ಕೆರಳಿದ್ದಾನೆ. ಮನೆ ಕೆಲಸಗಾರನನ್ನ ಕೊಂದು 6 ತಿಂಗಳಾಗಿದೆ. 6 ತಿಂಗಳಿಂದ ನಾಟಕ ಮಾಡ್ತಾ ಇದ್ದ ಮಗ ಕೊಲೆಗಾರ. ಸುಳಿವು ಸಿಗದಂತೆ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಮಾಡಿ 6 ತಿಂಗಳ ಹಿಂದೆ ನಡೆದಂತಹ ಘಟನೆ ಇದು. ಈಗ ತನಿಖೆಯಲ್ಲಿ ಗೊತ್ತಾಗಿದೆ, ಸುಳಿವು ಸಿಗದಂತೆ ಯಾವುದೇ ಕ್ಲೂ ಇಲ್ಲದಂತೆ ಮರ್ಡರ್ ಮಾಡಲಾಗಿದೆ. ವಿಜಯಪುರದ ಸಿಂದಗಿಯ ಬೆನ್ನಟ್ಟಿ ಪಿಐ ಗ್ರಾಮದಲ್ಲಿ ಈ ಪ್ರಕರಣ ನಡೆದಿತ್ತು, ಕೊಲೆಯಾಗಿತ್ತು. ಕಳೆದ ಮೇ 31ರಂದು ನಡೆದಿದ್ದಂತಹ ಕೊಲೆ ಕೇಸ್ ಪತ್ತೆ ಹಚ್ಚುವಲ್ಲಿ ಖಾಕಿ ಯಶಸ್ವಿಯಾಗಿದೆ. ಬ್ರೈನ್ ಮ್ಯಾಪಿಂಗ್ ಮಾಡಿದ್ದಾರೆ ಆ ವ್ಯಕ್ತಿ. ಪಾಲಿಗ್ರಾಫ್ ಪರೀಕ್ಷೆ ಮಾಡಲಾಗಿದೆ. ಈ ಪರೀಕ್ಷೆಗಳ ಮೂಲಕವಾಗಿ ಕೇಸ್ ಬಯಲಾಗಿದೆ. ಕಾರಣ ಏನು ಅನ್ನೋದು, ತಾಯಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ ಕೊಲೆ ಮಾಡಿರುವುದು ಬಟ ಬಯಲಾಗಿದೆ. ಈಗ ಜಮೀನು ಮಾಲೀಕನ ಪತ್ನಿ ಮಲ್ಲಮ್ಮ ಜೊತೆಗೆ ಕೆಲಸಗಾರ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಮಹಾದೇವಪ್ಪ ಎಂಬಾತನನ್ನ ಕೊಲೆ ಮಾಡಿದ್ರು ಕುಟುಂಬಸ್ಥರು. ಮಲ್ಲಮ್ಮ ಪುತ್ರ ಅಪ್ಪುಗೌಡ ಹಾಗೂ ಕುಟುಂಬಸ್ಥರಿಂದ ಕೊಲೆ ಮಾಡಲಾಗಿತ್ತು. ಕೊಲೆ ಬಳಿಕ ದೃಶ್ಯ ಮಾದರಿಯಲ್ಲಿ ಈ ಸಿನಿಮಾ ಏನಿದೆ, ದೃಶ್ಯಂ ಸಿನಿಮಾ ಮಾದರಿಯಲ್ಲಿ ಆರೋಪಿಗಳು ಬಚಾವಾಗಿದ್ರು. ಏನು ಕ್ಲೂಗಳು ಸಿಗದಂತಹ ರೀತಿಯಲ್ಲಿ 6 ತಿಂಗಳಿಂದ ನಾಟಕ ಮಾಡ್ತಾ ಇದ್ರು. ಫೋನ್ ಬಳಸದೆ ಊರಲ್ಲೇ ಉಳಿದುಕೊಂಡಿದ್ದು, ಅನುಮಾನ ಬಾರದಂತೆ ಬಚಾವಾಗಿದ್ರು ಕಳೆದ 6 ತಿಂಗಳಿಂದ. ಕೊನೆಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾನೆ ಇದ್ರು. ಫೈನಲಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ದಾರೆ, ಪಾಲಿಗ್ರಾಫಿ ಪರೀಕ್ಷೆ ಮಾಡಲಾಗಿದೆ. ಅದಾದ ಮೇಲೆ ಕೊಲೆ ಪ್ರಕರಣ ಹೇಗಾಯಿತು, ಯಾಕಾಯಿತು ಅನ್ನುವಂತಹ ಮಾಹಿತಿಗಳು ಅಧಿಕಾರಿಗಳಿಗೆ ಸಿಕ್ಕಿರೋದು 6 ತಿಂಗಳ ನಂತರದಲ್ಲಿ. ಮಹಾದೇವಪ್ಪನನ್ನ ಕೊಲೆ ಮಾಡಿದ್ದು ಅಪ್ಪುಗೌಡ, ಆತನ ತಾಯಿ ಮಲ್ಲಮ್ಮ, ಆತನ ತಂದೆ ಸಿದ್ದನಗೌಡ ಪೊಲೀಸರ ವಶದಲ್ಲಿದ್ದಾರೆ ಸದ್ಯಕ್ಕೆ. ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವಂಥ ಒಂದು ಉದ್ದೇಶದಿಂದ ಇವರ ಮೇಲೆ ಯಾವುದೇ ರೀತಿಯಾದಂಥ ಸಂಶಯ ಬರಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡಿರ್ತಾರೆ. ತದನಂತರ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಾಗ ನಮಗೆ ಮೇಜರಾಗಿ ಸಸ್ಪಿಷಿಯಸ್ಸು ಇವರು 3 ಜನದ ಮೇಲೆ ಬಂದಾಗ ನಾವು ಸೈಂಟಿಫಿಕ್ ಆಗಿ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಅಡಿಯನ್ನು ನಾವು ತನಿಖೆಯನ್ನು ಕೈಗೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ನಮಗೆ ಹೊರಬರುತ್ತೆ. ಅದು ತನಿಖೆಯಲ್ಲಿ ಸಿಗುವಂಥ ಸಾಕ್ಷ್ಯಾಧಾರಗಳು ಮತ್ತು ಸಂದರ್ಭಗಳು, ಕಾಂಟೆಕ್ಸ್ಟು, ಸಿಚುವೇಶನ್ಸ್ಗಳಿಗೆ ಎಲ್ಲ ಮ್ಯಾಚ್ ಆಗ್ತಾ ಹೋಗುತ್ತೆ. ನಮ್ಗೆ ದೊರೆತಿರುವಂತಹ ಕಟ್ಟಿಗೆ ಪಳೆ ಆಗಿರ್ಬೋದು, ಮೃತನಾದಂಥ ವ್ಯಕ್ತಿಯ ಚಪ್ಪಲಿಗಳಾಗಿರ್ಬೋದು, ಇವರು ಮಾಡಿದಂಥ ಪ್ಲ್ಯಾನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನು, ತಂದೆ, ತಾಯಿ ಮತ್ತು ಮಗನನ್ನು ಅರೆಸ್ಟ್ ಮಾಡಲಾಗಿದೆ. ಇಷ್ಟು ಪ್ಲ್ಯಾನ್ ಮಾಡಿರ್ತಾರೆ. ಅಪ್ಪ ಸಾಹೇಬ್ಗೌಡ ಅನ್ನೋಂಥವನು UPSCನಲ್ಲಿ ಟ್ರೈನಿಂಗ್ ತೊಗೊಂಡಿರ್ತಾನವ, ದೆಹಲಿ ಮತ್ತು ಬೆಂಗಳೂರಲ್ಲಿ ಇಂಥಲ್ಲಿ. ಅವನಿಗೆ ಇಷ್ಟು ಪ್ರಮಾಣದಲ್ಲಿ ಅವನಿಗೆ ತಲೆಯಲ್ಲಿ ಇಟ್ಕೊಂಡು ಅವನು ಕ್ರೈಮ್ ಒಂದು OTT ಮತ್ತು ಬೇರೆ ಬೇರೆ ಯೂಟ್ಯೂಬಲ್ಲಿ ಕ್ರೈಮ್ ಸೀನ್ಗಳು ನೋಡ್ತಾನೆ. ಕ್ರೈಮ್ ಸೀನಲ್ಲಿ ಯಾವ ಥರ ಅದನ್ನು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಬೇಕು, ಡಿಜಿಟಲ್ ಎವಿಡೆನ್ಸ್ ಸಿಗದಿರೋವಾಗ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಪೂರ್ಣ ಪ್ರಮಾಣದೊಳಗೆ ಪ್ಲ್ಯಾನ್ ಮಾಡಿ ಕೊಲೆ ಆದಮೇಲೆ ಅವ್ರ ತಂದೆ ತಾಯಿ ಗೈಡ್ ಮಾಡ್ತಾನೆ ಅವನು. 2 ಫ್ಯಾಮಿಲಿಗಳದ್ದು ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಫಿ ಮಾಡ್ತಾರೆ. ಪೊಲೀಸ್ನವ್ರಿಗೆ ಮಾನ್ಯ SP ಅವರಿಗೆ CP ಅವರು ದಾರಿ ತಪ್ಪಿಸಿರ್ತಾರೆ. ಇಲ್ಲ ಅವ್ರ ಮಗನೇ ಹೊಡೆದು ಕೊಲೆ ಮಾಡ್ಯಾನ, ಸತ್ತೋನ್ ಮಗನೇನು ಅಂತ ಮಾತನ್ನು ಹೇಳ್ತಾರೆ ಅವ್ರು. ನಾವೆಲ್ಲರೂ ಕೂಡ ಮುಖಂಡರು ಹೋದಾಗ ಮಾನ್ಯ SP ಅವರು ಹೇಳಿದರು, ಇದರಲ್ಲಿ ಯಾರು ಅವ್ರ ಮನೆಯವರೇ ಕೊಲೆ ಮಾಡಲಿ ಅಥವಾ ಬೇರೆಯವರೇ ಕೊಲೆ ಮಾಡಲಿ, ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ. ಪೂರ್ಣ ಪ್ರಮಾಣದಾಗ ಇವರು 3 ಜನ ನೇರವಾಗಿ ಕೊಲೆಗಾರರು ಅಂಥೇಳಿ ಇವತ್ತು ಪೊಲೀಸ್ ಇಲಾಖೆ ಗೊತ್ತಾಗಿದ್ದರಿಂದ ಕಳೆದ 6ನೇ ತಾರೀಕು, ನವೆಂಬರ್ 6ನೇ ತಾರೀಕು ಅವ್ರು 3 ಜನರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಮಹಾದೇವಪ್ಪ ಅನ್ನೋರ ಕೊಲೆ ಪ್ರಕರಣ 6 ತಿಂಗಳ ನಂತರದಲ್ಲಿ ಆಚೆ ಬಂದಿರುವಂಥದ್ದು ನಿಜಕ್ಕೂ ಕೂಡ ಒಂದು ಮೂವಿ ನೋಡಿದಂಥ ರೀತಿಯಲ್ಲಿ ಅನಿಸ್ತಾ ಇದೆ. 6 ತಿಂಗಳಿಂದ ಇವರ ಪ್ಲಾನ್ ಹೇಗಿತ್ತು, ಹೇಗೆ ತಪ್ಪಿಸ್ಕೊಳ್ತಾ ಇದ್ರು? ಅರುಣ್, ಏನಂದ್ರೆ ಕಳೆದ ಮೇ 31ರಂದು ಈ ಒಂದು ಪ್ರಕರಣ ನಡೆದಿರುತ್ತೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಟ್ಟಿ PA ಅನ್ನೋ ಗ್ರಾಮದಲ್ಲಿ ಈ ಒಂದು ಪ್ರಕರಣ ನಡೆದಿರುತ್ತೆ. ಆರಂಭದಲ್ಲಿ ಇದನ್ನ ಯಾರೋ ದುಷ್ಕರ್ಮಗಳ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಬಿಂಬಿಸಲಾಗಿರುತ್ತೆ. ಅದಾದ ಬಳಿಕ ಆತನ ಮಗನೇ, ಅಂದ್ರೆ ಯಾರು ಕೊಲೆ ಆಗಿದ್ದಾರೆ ಆತನ ಮಗನೇ ಈ ರೀತಿ ಮಾಡಿರಬಹುದು ಅನ್ನೋ ಒಂದು ಗುಮ್ಮನೆಯನ್ನ ಊರಲ್ಲಿ ಹಬ್ಬಿಸ್ತಾರೆ. ಆದ್ರೆ ಯಾವಾಗ ಈ ವಿಚಾರವನ್ನ ಪೊಲೀಸರು ಸೈಂಟಿಫಿಕ್ ಆಗಿ ತನಿಖೆ ಮಾಡ್ಬೇಕು ಅಂತ ಹೇಳಿ ಮುಂದಾಗ್ತಾರೆ, ಅವಾಗ ಇಡೀ ಪ್ರಕರಣ ಬಯಲಾಗಿರುವಂಥದ್ದು. ಇಲ್ಲಿಗಲ್ ಅಫೇರ್ ಈ ಘಟನೆಗೆ ಕಾರಣ ಅಂತ ಹೇಳಿ ತನಿಖೆಯಿಂದ ಬಯಲಾಗಿರುವಂಥದ್ದು. ಇದ್ರ ಸಂಬಂಧಪಟ್ಟಂಗೆ ಪೊಲೀಸರಿಗೆ ತಾಯಿ, ಮಗ ಮತ್ತೆ ಅವರ ಪತಿಯನ್ನ ಬಂಧಿಸಿರುವಂಥದ್ದು. ಈ ಪ್ರಕರಣದಲ್ಲಿ ಹೇಗೆ ಅಂತಂದ್ರೆ, ಆ ಫಿಲ್ಮ್ ಅನ್ನ ನೋಡ್ಕೊಂಡು ಅದೇ ರೀತಿ ಇವರು ಕೊಲೆ ಆದ ಬಳಿಕ ಯಾವುದೇ ಕಾರಣಕ್ಕೂ ಊರ್ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಊರ್ ಬಿಟ್ಟು ಹೋದ್ರೆ ಒಂದ್ ರೀತಿ ಅನುಮಾನ ಬರುತ್ತೆ ಅನ್ನೋ ಕಾರಣಕ್ಕೆ
ಎರಡನೇದು ಇವರೇ ಊರೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ರು ಜನರ ಎದುರುಗಡೆ, ಈ ರೀತಿ ಆಗಿದೆ, ಏನಾಗಿರ್ಬೋದು ಅಂತ. ಅಂದ್ರೆ ಜನರಿಗೆ ಏನಾದರೂ ನಮ್ಮ ಬಗ್ಗೆ ಅನುಮಾನ ಬಂದಿದೆಯಾ ಅಥವಾ ಬಂದ್ರೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಈ ರೀತಿಯಲ್ಲಿ ಜನರ ಜೊತೆನೆ ಇವರು ಆ ವಿಚಾರಗಳನ್ನ ಮಾತಾಡ್ತಾ ಇದ್ರು. ಜೊತೆಗೆ ಈ ಪ್ರಕರಣದಲ್ಲಿ ತನಿಖೆ ಏನಾಗ್ತಿದೆ ಮತ್ತೆ ದಲಿತ ಸಂಘಟನೆಗಳು ಈ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಾಗ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಹೋಗ್ತಾರಾ ಏನು ಈ ಎಲ್ಲ ವಿಚಾರಗಳನ್ನ ಅವ್ರು ತಿಳ್ಕೊಂಡು ಅದ್ರ ಜೊತೆಗೇನೆ ಅವ್ರು ಅಲ್ಲೇ ಇರ್ತಾ ಇದ್ರಿಂದ ಅವ್ರಿಗೆ ಬಚಾವಕ್ಕೆ ಅವಕಾಶ ಆಗಿತ್ತು. ಯಾವಾಗ ಹೋರಾಟ ಜೋರಾಗಿತ್ತು, ಜೊತೆಗೆ ಪೊಲೀಸರು ಅವಾಗ ಬ್ರೈನ್ ಮ್ಯಾಪಿಂಗ್ ವಿಚಾರಕ್ಕೆ ಬಂದ್ರು, ಅವಾಗ ಇವ್ರಿಗೊಂದು ರೀತಿ ಆತಂಕ ಶುರುವಾಗಿತ್ತು. ಕೊನೆಗೆ ಪೊಲೀಸರು ಅದನ್ನ ತನಿಖೆ ಮೂಲಕ ಅದನ್ನ ಬಯಲು ಮಾಡಿರುವಂಥದ್ದು. ಸದ್ಯ 3 ಜನ ಈಗ ಪೊಲೀಸರ ವಶದಲ್ಲಿರುವಂಥದ್ದು. ಅರುಣ್, ಗುರುರಾಜಿ, ಕೊಲೆ ಪ್ರಕರಣದಲ್ಲಿ ಟೋಟಲಿ ಎಷ್ಟು ಜನ ಭಾಗಿಯಾಗಿರೋದು ಮಾಹಿತಿ ಇದೆ? 3 ಜನ ಅಷ್ಟೇನಾ? ಅರುಣ್, ಈಗ ಪೊಲೀಸರು ತನಿಖೆಯ ಬಳಿಕ ಈಗ ಬಂದಿರುವಂತದ್ದು 3 ಜನ. ಅದರಲ್ಲೂ ವಿಚಾರ ಏನಂದ್ರೆ ಅವ್ರ ತಾಯಿ ಜೊತೆ ಅವ್ರು ಇದ್ದಾಗ ಈ ವಿಚಾರ ಒಂದು ಬಂದಿದೆ ಅಂತ ಹೇಳಿ ತನಿಖೆಯಿಂದ ಬಂದಾಗಿರುವಂತದ್ದು. ಮೊದಲೇ ಈ ವಿಚಾರದಲ್ಲಿ ಕುಟುಂಬದ ಮಧ್ಯೆ ಗಲಾಟೆ ಇತ್ತು. ಆದ್ರೆ ಯಾವಾಗ ಈ ಪ್ರಕರಣ ಆದ ಬಳಿಕ 3 ಜನರಲ್ಲಿ ಒಬ್ರು ಸಿಗಾಕೊಂಡ್ರು ಯಾರಾದ್ರೂ ಬಾಯಿ ಬಿಡ್ತಾರೆ ಅನ್ನೋ ವಿಚಾರಕ್ಕೆ 3 ಜನ ಇದರಲ್ಲಿ ಸೇಫ್ ಆಗುವಂತ ಒಂದು ಸ್ಕೆಚ್ ಅನ್ನ ಹಾಕಿ ಹೊರಗಡೆ ಬಂದಿರುವಂತದ್ದು. ಮೊದಲು ಕೊಲೆ ಆದ ಬಳಿಕ ಅವ್ರಿಗೆ ತಾಯಿಗೆ ಮತ್ತೆ ತಂದೆಗೆ ಆದ ಗೈಡ್ಲೈನ್ಸ್ ಮಾಡ್ತಾನೆ ಯಾವ ರೀತಿ ಇರಬೇಕು ಅಂತ ಹೇಳಿ. ಯಾಕಂದ್ರೆ ಒಂದ್ ಚೂರು ಅನುಮಾನ ಬಂದ್ರು ಸಹಿತ ಇವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದ, ಹಾಗಾಗಿ ಇವ್ರ ಮೇಲೆ ಇರ್ಬೋದು ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ವಿಚಾರ ಇಟ್ಕೊಂಡು ಅವರು ಗೈಡ್ ಮಾಡ್ತಾನೆ, ಈ ರೀತಿ ಮಾಡಿದ್ರೆ ಹೀಗೆ ಸಮಸ್ಯೆ ಆಗುತ್ತೆ. ಮತ್ತೆ ಆ ಫಿಲ್ಮ್ ಅಲ್ಲಿ ಇರುವಂತಹ ಸೀನ್ ಗಳನ್ನ ವಿವರಿಸ್ತಾನೆ, ನೋಡಿ ಈ ರೀತಿ ಇದಾಗಿತ್ತು, ಬಾಡಿನ ಇಲ್ಲಿ ಮುಚ್ಚಿದ್ರು, ಈ ರೀತಿ ಆಗಿತ್ತು, ಆಗ ನಾವು ಎಲ್ಲಿ ಬಚಾವಾದ್ರೆ ಸುಮ್ಮನೆ ಇದ್ರೆ ಪೊಲೀಸರು ತನಿಖೆ ಬರಲ್ಲ, ಒಂದ್ ವೇಳೆ ನಾವು ಅನುಮಾನ ರೀತಿ ಬರೋ ರೀತಿ ನಡ್ಕೊಂಡ್ರೆ ಪೊಲೀಸರು ನಮ್ಮನ್ನು ವಿಚಾರಣೆ ಮಾಡ್ತಾರೆ ಅಥವಾ ಎದುರಿನವ್ರು ದೂರು ಕೊಡ್ತಾರೆ. ಈ ರೀತಿ ಎಲ್ಲ ವಿಚಾರಗಳನ್ನ ಅವ್ರಿಗೆ ಕನ್ವಿನ್ಸ್ ಮಾಡ್ತಾನೆ. ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ. ಚಂದು ಕಟ್ಟಿಮನಿ ಮೃತನ ಪರವಾಗಿ ಹೋರಾಟ ಮಾಡಿದವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, 6 ತಿಂಗಳಿಂದ ಒಂದು ಕೊಲೆ ಪ್ರಕರಣ ಮುಚ್ಚಿಟ್ಟಿರುವಂತದ್ದು ದುರಾದೃಷ್ಟಕರ. ಅಂದ್ರೆ ಈತ ಅಪ್ಪುಗೌಡ ಅನ್ನುವಂಥ ವ್ಯಕ್ತಿ ತನ್ನ ಎಜುಕೇಶನ್ ಅನ್ನ ಕ್ರಿಮಿನಲ್ ಕೆಲಸಕ್ಕೆ ಬಳಸ್ಕೊಂಡಿರುವಂತದ್ದು. ತಮಗೇನು ಅನುಮಾನ ಇತ್ತು ಸರ್ ಮೊದಲಿಂದಾನು ಕೂಡ? ನಾವು ಮೊದಲಿನಿಂದಾನು ಕೂಡ ನಾವು ಹೋರಾಟಗಾರರು ಯಾವತ್ತೂ ನಮ್ಗೆ ಮನೆಯವರು ನಮ್ಮನ್ನು ಸಂಪರ್ಕ ಮಾಡಿದ್ರಲ್ಲ ಸರ್, ಅವಾಗಿಂದ ನಾವು ಒಂದೇ ನಾವು ಎಲ್ಲರೂ ಕೂಡ ಮಾತಾಡಿದ್ವಿ. ಇದು ನಿಜವಾಗ್ಲೂ ಅವರು ಏನಾಗಿತ್ತು ಇಂಟರ್ನಲ್ಲಿ ಅನ್ನೋದು ಕೂಡ ನಾವು ಎಲ್ಲರೂ ಪೊಲೀಸರಿಗೆ ಹೇಳಿದ್ಮೇಲೆ ಇಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಹಿಂಗಾಗಿ ನಾವು ಯಾವ್ದನ್ನು ದಿಢೀರ್ ಅಂತ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸತತವಾಗಿ ಹೇಳ್ಕೊಂಡು ಬಂದ್ರು. ಕೊನೆಗೆ ನಾವು SP ಅವ್ರು ಬೀಟ್ ಮಾಡಿದ್ಮೇಲೆ ಕೂಡ ಅದೇ ಆಯ್ತು. ಆಮೇಲೆ ಅವ್ರ ಮಗನ ಮೇಲೆ ನಮ್ಗೆ ಸಂಶಯ ಇದೆ, ಸತ್ತವನ್ ಮಗನ ಮೇಲೆ ಅಂತ ಹೇಳಿದ್ರು ಅವಾಗ. ನಾವು ಇಲ್ಲ ಸರ್ ಅದು ಹಂಗಾಗಕ್ಕಾಗಲ್ಲ, ಬೇಕಿದ್ರೆ ಅವ್ರ ಮಗನ್ ಕರ್ಕೊಂಡ್ ಬಂದಿದ್ದೀನಿ ಇಂಟ್ರೋಗೇಷನ್ ಮಾಡಿ ಅಂತ ಹೇಳಿ SP ಆಫೀಸ್ ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಮಾತಾಡಿದ್ಮೇಲೆ ಕೊನೆಗೆ ಇಲ್ಲ ಇದು ಕೆಳ ಹಂತದ ಅಧಿಕಾರಿಗಳದ್ದು ಏನು ನಿರ್ಲಕ್ಷ್ಯ ಆಗಿದೆ ಅದನ್ನೆಲ್ಲ ನಾವು ಬಿಟ್ಟು ಇವಾಗ ನಾನು SP ಆಗಿ ಖುದ್ದಾಗಿ ಕೇಸನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತೇಳಿ ಮೊನ್ನೆ SP ಅವರು ತಗೊಂಡ್ಮೇಲೆ ಅದನ್ನ ನಾವು ಸುಮಾರು ಒಂದು 3 ತಿಂಗಳು ಹೋಯ್ತು. ಅಷ್ಟು ಆದ್ಮೇಲೆನೂ ಕೂಡ ಸಮಯ ಕೇಳಿದ್ರು ನಮ್ಗೆ. ಕೊನೆಗೆ ನಾವು ಎಲ್ಲರೂ ಸೇರಿ ಹೋರಾಟಕ್ಕೆ ಇಳಿದಾಗ್ಲೇನೆ ಅದು ದೊಡ್ಡ ಮಟ್ಟಕ್ಕೆ ಅದು ಸ್ವಲ್ಪ ಬಿಸಿ ಕಾವು ತಗೊಂಡು ಅವಾಗ ಇಲ್ಲ ನಾವು ಪಾಲಿಗ್ರಫಿ ಮತ್ತೆ ಈ ಬೇರೆ ಬೇರೆ ಪರೀಕ್ಷೆಗೆ ಒಳಪಡಿಸ್ತೀವಿ ಅದ್ರ ಮೇಲೆ ಮಾಡ್ತೀವಿ ಅಂತೇಳಿ ಹೇಳಿದ್ಮೇಲೆ ಇದು ಕೊನೆಗೆ 6 ತಿಂಗಳು ಕಳೆದು ಹೋಯ್ತು ಸರ್. ಅದೆಲ್ಲ ಆಗ್ಬೇಕಾದ್ರೆ ನವೆಂಬರ್ 14ವರೆಗೂ ನಮ್ಗೆ ಟೈಮ್ ಕೊಟ್ಟಿದ್ರು. ಅವಾಗ ನವೆಂಬರ್ 6ನೇ ತಾರೀಕಿಗೆ ಇವ್ರನ್ನ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅಪ್ಪುಗೌಡ ಮತ್ತೆ ಅವ್ರ ತಾಯಿ ಮತ್ತೆ ಅವ್ರ ತಂದೆನ 3 ಜನರನ್ನು. ಓಕೆ ಸರ್, ಇದು ಒಂದ್ ವೇಳೆ ಈ ಹೋರಾಟ ನಾವು ಮಾಡದೆ ಹೋಗಿದ್ರೆ ಈ ಕೇಸ್ ಸಂಪೂರ್ಣವಾಗಿ ಮುಚ್ಚೋಗಿರುವಂತ ಕೇಸು ಸರ್. ಇದು ಇಡೀ ರಾಜ್ಯದಲ್ಲೇ ಇವತ್ತೇನು ನೀವು ಹೇಳಿದ್ರಲ್ಲ ಶಿಕ್ಷಣ ಪಡೆದು ಅದನ್ನ ಒಳ್ಳೇದಕ್ಕೆ ಉಪಯೋಗಿಸಬೇಕಾದಂತ ವ್ಯಕ್ತಿ ಇವತ್ತು ಅದನ್ನ ಕೊಲೆ ಮಾಡಿ ಮುಚ್ಚಾಕುವಂತ ಕೆಲಸಕ್ಕೆ ಏನ್ ಬಳಸಿದ್ರಲ್ಲ, ನಿಜವಾಗ್ಲೇ ಇದು ದುರದೃಷ್ಟಕರ ಅಂತ ಹೇಳಿ ಈ ಮೂಲಕ ನಾವು ಹೇಳ್ಬೋದು ಸರ್. ಹೌದೌದೌದು. ಅಲ್ಲ, ಈ ಮೊದಲಿಗೆ ಏನಾದ್ರು ಗಲಾಟೆಗಳಾಗಿತ್ತ ಸರ್ ಅಲ್ಲಿ ಊರಲ್ಲೆಲ್ಲ ಈ ವಿಚಾರ ಗೊತ್ತಾದಾಗ? ಸರ್ ಗಲಾಟೆನೂ ಇಲ್ಲ ಸರ್, ಯಾವ ಗಲಾಟೆನೂ ಆಗಿರ್ಲಿಲ್ಲ. ಬಟ್ ಅದಕ್ಕೆ ಇಂಟರ್ನಲ್ ಒಂದ್ ಬೇರೆ ಮೇಟರ್ ಇತ್ತು, ಅದಕ್ಕೋಸ್ಕರ ಮಗನಿಗೆ ಗೊತ್ತಾಗತ್ತೆ ಅದು. ಓಕೆ. ಅದು ಒಂದ್ಸಾರಿ ಮಗ ಕರೆದು ತಾಯಿ ಮತ್ತೆ ಇವ್ರಿಗೆ ಈ ನಮ್ಮಲ್ಲಿ ಏನ್ ತೀರೋಗಿದ್ರಲ್ಲ ಅವ್ರಿಗೆ ವಾರ್ನ್ ಮಾಡ್ತಾನೆ ಮಹದೇವಪ್ಪ. 2ನೇ ಬಾರಿ ಓಕೆ 2ನೇ ಬಾರಿ ಏನ್ ಸಿಗ್ತಾರಲ್ಲ ಸರ್ ಇವರು ರೆಡ್ ಹ್ಯಾಂಡ್ ಆಗಿ ಇವ್ರ ಇಬ್ಬರನ್ನ ತೋಟದಲ್ಲಿ ಹಿಡಿತಾನ. ಅವನು ಹಿಡಿದ್ಮೇಲೆ ಅಲ್ಲೇ ತಗೊಂಡು ತಲೆಗೆ ಒಂದ್ ದೊಡ್ಡದ್ ಬಲವಾಗಿ ಹೊಡಿತಾನೆ. ಓಕೆ. ಹೊಡೆದ್ಮೇಲೆ ಅವನು ಅಲ್ಲೇ ಸ್ಪಾಟ್ ಅಲ್ಲಿ ಸಾಯ್ತಾನೆ. ಆಮೇಲೆ ಅವ್ರ ತಂದೆ ಬರ್ತಾನೆ. ತಂದೆ ಬಂದ್ಮೇಲೆ ಅದನ್ನ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಚೇಂಜ್ ಮಾಡ್ತಾರೆ ಮೊದಲು. ಅಂದ್ರೆ ಇದು ಪ್ಲಾನ್ಡ್ ಮರ್ಡರ್ ಏನಲ್ಲ, ಅಂದ್ರೆ ಅಚಾನಕ್ ಆಗಿ ಅವತ್ತು ಸಿಗ್ತಾರೆ, ಅವತ್ತು ಹೊಡೆದಿರೋದು, ಅದನ್ನ ಅದಾದ್ಮೇಲೆ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂತ. ಸರ್ ಮೊದಲೇ ಕೂಡ ಅದನ್ನ ಹೊಡಿಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ತಪ್ಪಿಸ್ಕೊಳ್ಳೋಕು ಪ್ಲಾನ್ ಮಾಡಿದ್ದಾರೆ. ಇದು ಪ್ರೀ ಪ್ಲಾನ್ ಮರ್ಡರ್ ಸರ್. ಯಾಕಂದ್ರೆ ಮಗನಿಗೆ ಗೊತ್ತಾಗಿರುತ್ತೆ ಈ ಮುಂಚೆನೆ ಇಲ್ಲ ನಮ್ ತಾಯಿ ಜೊತೆಗೆ ಈ ತರ ಸಂಬಂಧ ಇದೆ, ಹಿಂಗಾಗಿ ಇದು ಊರೊಳಗಡೆ ಗೊತ್ತಾದ್ರೆ ಅದನ್ನ ಬೇರೆ ಮಟ್ಟಕ್ಕೆ ತಗೊಂಡೋಗ್ತಾರೆ, ನಮ್ಗೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪ್ರೀ ಪ್ಲಾನ್ ಮಾಡಿರ್ತಾರೆ. ಅವನ ಚಲನವಲನ ಪೂರ್ತಿಯಾಗಿ ಇವನ ಅಪ್ಪ ಸಾಹೇಬ್ಗೌಡ ಏನಿದಲ್ಲ ಪೂರ್ತಿ ವಾಚ್ ಮಾಡಿರ್ತಾನೆ ಸರ್ ಮೊದ್ಲು.
ವಾಚ್ ಮಾಡಿ ಅವತ್ತು ಅವ್ರಿಬ್ರು ಏಕಾಂತದಲ್ಲಿದ್ದಾಗ ತಗೊಂಡು ಸಿಗ್ತಾರೆ. ಅವ್ರು ಸಿಕ್ಕಿದ್ಮೇಲೆ ಹೊಡೆದು ಅವ್ರ ತಂದೆ ಕರೀತಾರೆ. ಓಕೆ ಮೊದಲು ದೇವರಿಪ್ಪಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹೊಡಿತಾರೆ. ಓಕೆ ಹೊಡೆದ್ಬಿಟ್ಟು ಸಿಂದಗಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಾಕ್ತಾರೆ ಅದನ್ನ ತಗೊಂಡೋಗಿ ಬಾಡಿನ. ಓಕೆ ಅಂದ್ರೆ ಒಂದ್ ದೊಡ್ಡ ಮಟ್ಟಕ್ಕೆ ಕಂಟಿ ಇರುತ್ತೆ ಜಾಲಿ ಮರದ್ದು, ಅದ್ರೊಳಗ ಒಳಗಡೆ ಹಾಕಿ 3 ದಿನಗಟ್ಲೆ ಅವ್ರು ಫ್ಯಾಮಿಲಿ ಅವ್ರು ಹೋಗಿ ಕೇಳ್ತಾರೆ ಇವ್ರಿಗೆ ಎಲ್ರಿಗೂ. ಇಲ್ಲ ನಮ್ಮಪ್ಪ ಕೆಲ್ಸಕ್ ಬಂದಿದ್ದ, ನಮ್ಮ ಅಪ್ಪನ ಚಪ್ಪಲಿ ಇದೆ, ನಮ್ಮ ಅಪ್ಪ ತಂದಿರ್ತಕ್ಕಂತ ಊಟದ ಬುತ್ತಿ ಅಂತ ಏನ್ ಹೇಳ್ತೀವಿ ನಮ್ಮಲ್ಲಿ, ಓಕೆ ಆ ಬುತ್ತಿ ಕೂಡ ಇಲ್ಲೇ ಇದೆ. ನಮ್ಮಪ್ಪ ಸಿಕ್ತಿಲ್ಲ ಅಂದ್ರೆ ಇಲ್ಲ ನಿಮ್ಮಪ್ಪ ಬೇರೆ ಊರಿಗೆ ಹೋಗಿದ್ದಾನೆ, ಅಲ್ಲಿ ಕಳಿಸಿದೀವಿ ಇಲ್ಲಿ ಕಳಿಸಿದೀವಿ ಅಂತ ಹೇಳಿ 3 ದಿನದವರೆಗೂ ಹುಡುಕಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗಾಲೇ ಬಾಡಿ ಡಿಕಂಪೋಸ್ ಆಗಿರುತ್ತೆ. ಓಕೆ ಓಕೆ 3 ದಿನದ ಮೇಲೆ ಪಕ್ಕದ ಜಮೀನ್ದವ್ರು ಎಲ್ಲರೂ ಹುಡುಕಬೇಕಾದ್ರೆ ಒಬ್ರು ಲೇಡಿ ನೋಡಿ ಕೂಗ್ತಾರೆ, ಇಲ್ಲ ಇಲ್ಲಿ ಮಾದೇವಪ್ಪನ ಹೆಣ ಬಿದ್ದೋಗಿದೆ ಅಂತೇಳಿ. ಓಕೆ ಓಕೆ ಫೈನ್ ಕಂಟಿನ್ಯೂ. ತಮ್ಮ ಹೋರಾಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಮೃತನ ಸಂಬಂಧಿ ಗುರು ಬಿದ್ರಿ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಇದು 6 ತಿಂಗಳ ಹಿಂದೆ ತಮ್ಮ ಏನಾಗಬೇಕಿತ್ತು ಮಹದೇವಪ್ಪನವ್ರು ತಮಗೆ? ಮಾದೇವಪ್ಪ ಅವರು ನಮ್ಮ ಕಮ್ಯುನಿಟಿ ಓಕೆ ಓಕೆ ತಮಗೆ ಅನುಮಾನ ಇತ್ತಾ ಸರ್ ಈ ಇವರು ಅಪ್ಪ ಗೌಡ ಮತ್ತು ಅವ್ರ ಮನೆಯವರೇ ಕೊಲೆ ಮಾಡಿದಾರೆ ಅನ್ನೋ ಬಗ್ಗೆ? ಆ ಕುಟುಂಬಕ್ಕೆ ಕೂಡ ಅನುಮಾನ ಇತ್ತು ಸರ್, ಇವರೇ ಮಾಡಿದ್ದಾರೆ ಅಂತ. ಓಕೆ ಆದ್ರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಕೆಲವೊಂದು ಏನ್ ಮಾಡಿದಾರೆ ಮುಚ್ಚ ಹಾಕ್ಬೇಕು ಅನ್ನೋ ಹುನ್ನಾರದಂತ ಇದು ಇತ್ತು ಸರ್ ಅದು. ಅದರ ಜೊತೆಗೆ ಮುಂದೆ ಏನಾಯ್ತು ಅಂತಂದ್ರೆ ಅವರು ಸಂಘಟನೆ ಒಂದು ಬಲದಿಂದ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹೋರಾಟ ಕೇಳಿದ್ಬಿಟ್ಟು ಪಾದಯಾತ್ರೆ ಮಾಡಿಬಿಟ್ಟು ಸಿಂದಗಿ ತಾಲೂಕಿನ ಅಂಬೇಡ್ಕರ್ ಮೂರ್ತಿ ಎದುರುಗಡೆ ಪ್ರತಿಭಟನೆ ಮಾಡಿದಿಂದ ಅವಾಗ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಇದಾಗಿ ತಗೋತ ಸರ್, ಚಾಲೆಂಜಿಂಗ್ ಕೇಸ್ ಆಗಿ. ಹಿಂಗಾಗಿ ಅಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಈ ವ್ಯಕ್ತಿ ಸರ್ಕಾರನು ದಲಿತ ವ್ಯಕ್ತಿ ಅನ್ನೋ ವಿಚಾರದಾಗ ಮುಚ್ಚ ಹಾಕ್ಬೇಕು ಅಂತ ಕೆಲವೊಂದು ಅಧಿಕಾರಿಗಳು ಹೊನ್ನಾರ ಇತ್ತು ಅಂತ ಹೇಳಿ ಕಾಣುತ್ತೆ ಸರ್. ಅವ್ರ ಮನೆಯಲ್ಲಿ ಕೂಡ ಇದೇ ಮಾತಾಡ್ತಾ ಇದ್ದಾರೆ. ಓಕೆ ಓಕೆ ಅಲ್ಲ ಗುರು ಅವ್ರೀಗ ಈ ಘಟನೆ ಆಗೋಕ್ಕಿಂತ ಮೊದಲಿಗೆ ಈ ಅನೈತಿಕ ವಿಚಾರ ಗೊತ್ತಾದಾಗ ಅವರಿಗೆ ರಾಜಿ ಪಂಚಾಯಿತಿ ಮಾಡೋದು ಅಥವಾ ಈ ಮಹದೇವಪ್ಪನವರಿಗೆ ಬುದ್ಧಿ ಹೇಳುವಂಥದ್ದು ಏನೋ ಆಗ್ಲಿಲ್ವಾ ತಮ್ಮ ಕಡೆಯಿಂದ? ಇಲ್ಲ, ಅದು ನಮ್ಗೇನು ಇದನ್ನೇ ಗೊತ್ತೇ ಇರ್ಲಿಲ್ಲ ಸರ್. ಅದು ಮೊನ್ನೆ ಆ ಮನುಷ್ಯಗ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಕೂಡ ಬಂದು ಹೇಳ್ಬೇಕಾಗಿತ್ತು ಅವರು. ಅಂದ್ರೆ ಯಾವ ವಿಚಾರನೂ ಸ್ಪ್ರೆಡ್ ಆಗಿರ್ಲಿಲ್ಲ. ಈಗ ಯಾವುದೇ ವಿಚಾರದಾಗ ಸರ ಕಾನೂನ್ಗಿಂತಲೂ ಯಾರು ದೊಡ್ಡವ್ರು ಅಲ್ವಲ್ಲ. ಏನ್ರಿ ತಪ್ಪು ತಡೆಗಳು ಆದ್ರೆ ಹೇಳ್ಬೇಕಾಗಿತ್ತು ಮನೆಯಲ್ಲಿ ಬಂದು. ಅದೇ ಒಂದು ಈಗ ಫೈನಲಿ 6 ತಿಂಗಳ ನಂತರದಲ್ಲಿ ನ್ಯಾಯ ಸಿಕ್ಕಿದೆ. ಹೇಗಾಗಿದೆ ಏನು ಎತ್ತ ಅಂತ ಏನ್ ಹೇಳ್ತೀರಿ ಫೈನಲಿ ಸರ್? ಫೈನಲ್ ಇಲ್ಲಕೇನೋ ಇಡೀ ಒಂದು ಮುಚ್ಚಿ ಹೋದಂತ ಘಟನೆಗಳು ದಲಿತ ಸಂಘಟನೆ ಒಕ್ಕೂಟ ಮತ್ತು ಸಂಘಟನೆಗಳು ಸಲ್ಬೇಕು. ಅದ್ರ ಜೊತೆಗೆ ಬಿಜಾಪುರ ಜಿಲ್ಲಾ SP ಲಕ್ಷ್ಮಣ್ ನಿಂಬುರ್ಗಿ ಅವರು ಬಹಳ ಹೆಡ್ಯಾಕ್ ಆಗಿ ತಗೊಂಡ್ರು ಸರ್. SP ಸಾಹೇಬ್ರು ತಗೊಂಡು ಅದು ಎಷ್ಟೇ ಬಲಿಷ್ಠರು ಇದ್ರು ಕೂಡ ಅವ್ರಿಗೆ ನಾನು ಹೆಡೆಮುರಿ ಕಟ್ಟೆ ಅಪರಾಧಿಗಳಿಗೆ ನಾನು ಬಂಧಿಸೇ ತೀರ್ತೀನಿ ಅಂತ ಹೇಳಿ ಅಲ್ಲಿ ಎಲ್ಲಿ ಇದು ಮಾಡಿದಾರಲ್ಲ, ಯಾವ್ದು ಸ್ಟ್ರೈಕ್ ಮಾಡಿದಾರಲ್ಲ, ಆ ಸ್ಟ್ರೈಕ್ ಬಂದು ಆಶ್ವಾಸನೆ ಕೊಟ್ರು. ಅಲ್ಲಿಂದ ಅವ್ರ ಮ್ಯಾಗ ಹೋಗ್ಬಿಟ್ಕೊಂಡು ಎಲ್ಲ ಸಂಘಟನೆಗಳು ವಾಪಸ್ ಇದು ತಗೊಂಡಿರ್ತಾರೆ. ಥ್ಯಾಂಕ್ ಯು ಗುರು ಅವರೇ, ನೀವು ಸೆಟ್ಟಿನ ಜೊತೆ ಮಾತನಾಡಿದ್ರು.